ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2.5 ವರ್ಷದ ನಂತರ ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡ್ತಾ ಹೋಗಿ. ಸ್ನೇಹಿತರೆ, ಹುಚ್ಚ, ಧಮ್, ನಂದಿ, ವೀರಮದಕರಿ, ಕೆಂಪೇಗೌಡ ತರಹದ ಮಾಸ್ ಸಿನಿಮಾಗಳು ಸುದೀಪ್ ಅವರ ಸಿನಿಮಾ ಕರಿಯರನ್ನು ಬಹಳ ಚೆನ್ನಾಗಿ ಎಲಿವೇಟ್ ಮಾಡಿದ್ವು. ಸುದೀಪ್ ಅವರಿಗೆ ಸೂಪರ್ ಸ್ಟಾರ್ಡಮ್ ದೊರಕಿಸಿಕೊಡುವಲ್ಲಿ ಈ ಸಿನಿಮಾಗಳ ಪಾತ್ರ ಬಹಳ ದೊಡ್ಡದು. ಆದರೆ 2016ರಲ್ಲಿ ಬಿಡುಗಡೆ ಆದಂತಹ ಕೋಟಿಗೊಬ್ಬ 2 ಸಿನಿಮಾ ಆದಮೇಲೆ ಅದ್ಯಾಕೋ ಮಾಸ್ ಆಡಿಯನ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದಂತಹ ಸುದೀಪ್ ಅವರ ಕಮರ್ಷಿಯಲ್ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡಲಿಲ್ಲ. ಕಿಚ್ಚ ಸುದೀಪ್ ಅವರನ್ನ ಒಂದು ಎಂಗೇಜಿಂಗ್ ಆಗಿರುವಂತಹ, ಒಂದು ಎಂಟರ್ಟೈನಿಂಗ್ ಆಗಿರುವಂತಹ ಕಮರ್ಷಿಯಲ್ ಸಿನಿಮಾದಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಕೊರಗು ತುಂಬಾನೇ ಕಾಡ್ತಾ ಇತ್ತು. ಆ ಕೊರತೆಯನ್ನ ಮ್ಯಾಕ್ಸ್ ಸಿನಿಮಾ ನೀಗಿಸಿದೆ. ಇದು ಈ ವರ್ಷದ ಕನ್ನಡದ ಬೆಸ್ಟ್ ಕಮರ್ಷಿಯಲ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಕಿಚ್ಚ ಅವರ ಮಾಸ್ ಇಮೇಜ್ಗೆ ಹೇಳಿ ಮಾಡಿಸಿರುವಂತಹ ಸಿನಿಮಾ. ಸುದೀಪ್ ಅವರನ್ನ ಯಾವ್ಯಾವ ರೀತಿ ನೋಡಬೇಕು ಅಂತ ಅವರ ಅಭಿಮಾನಿಗಳು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೋ ಅವರೆಲ್ಲರ ಮನ ತಣಿಸುವಂತಹ ಟೈಲರ್ ಮೇಡ್ ಸಿನಿಮಾ. ಕಿಚ್ಚನ ಅಭಿಮಾನಿಗಳಿಗೆ ಈ ಸಿನಿಮಾ ಹಬ್ಬ. ಇದ್ರ ಜೊತೆಗೆ ಮಾಸ್ ಸಿನಿಮಾಗಳಲ್ಲೂ ಎಂಗೇಜಿಂಗ್ ಎಲಿಮೆಂಟ್ಸ್ ಇರಬೇಕು ಅಂದ್ಕೊಳ್ಳುವಂತಹ ನನ್ನಂಥವ್ರಿಗೂ ಕೂಡ ಇದು ಸ್ಯಾಟಿಸ್ಫೈಯಿಂಗ್ ಸಿನಿಮಾ. ಸ್ನೇಹಿತರೆ, ಒಂದು ಮಾಸ್ ಸಿನಿಮಾ ಸೂಪರ್ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ ಗೊತ್ತಾ? ಯಾವುದೇ ಅನ್ನೆಸೆಸರಿ ಸೀನ್ಸ್ ಅಥವಾ ಡೈಲಾಗ್ಸ್ಗಳನ್ನು ಇಟ್ಕೊಳ್ಳೋದೇನೆ ಕಥೆಗೆ ಪೂರಕವಾದಂತಹ ದೃಶ್ಯಗಳು ಮತ್ತು ಸಂಭಾಷಣೆಗಳು ಸಿನಿಮಾದಲ್ಲಿ ಇದ್ದಾಗ ಮಾತ್ರ. ಆ ಪ್ರಯತ್ನ ಮ್ಯಾಕ್ಸ್ ಸಿನಿಮಾದಲ್ಲೇ ಆಗಿದೆ. ಫಸ್ಟ್ಲಿ, ಈ ಸಿನಿಮಾದ ಪ್ರಿಮೈಸ್ನ 12 ಅವರ್ ಡ್ಯೂರೇಷನ್ಗೆ ಕಂಡೆನ್ಸ್ ಮಾಡಿರೋದೇ ಈ ಸಿನಿಮಾಗೆ ಒಂದು ಯುನೀಕ್ ಐಡೆಂಟಿಟಿಯನ್ನು ಕೊಟ್ಟಿದೆ. ಇನ್ನೇನು ರಾತ್ರಿ ಆಗೋ ಟೈಮ್ನಿಂದ ಹಿಡಿದು ಬೆಳಗ್ಗೆ ತನಕ ನಡೆಯುವಂತಹ ಕಥೆ ಅನ್ನೋದು ಮೊದಲೇ ರಿಜಿಸ್ಟರ್ ಆಗುತ್ತೆ. ಹಾಗಾಗಿ ಬೆಳಕು ಹರಿಯೋದ್ರೊಳಗೆ ಏನಾಗುತ್ತೋ ಅನ್ನುವಂತಹ ಕ್ಯೂರಿಯಾಸಿಟಿ ಸಿನಿಮಾ ಶುರುವಾದಾಗಲಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಲಿಮಿಟೆಡ್ ಪಾತ್ರಗಳನ್ನು ಇಟ್ಕೊಂಡು ಎಲ್ಲ ಪಾತ್ರಗಳಿಗೂ ತೂಕವಾದಂತಹ ರೋಲನ್ನು ಕೊಟ್ಟು ಕಥೆಯಿಂದ ಆಚೆ ಈಚೆ ಎಲ್ಲೂ ಹೋಗ್ದೇನೆ, ಅನ್ನೆಸೆಸರಿ ಸೀನ್ಸ್ಗಳನ್ನು ಇಟ್ಕೊಳ್ದೇನೆ, ಅನ್ನೆಸೆಸರಿ ಡೈಲಾಗ್ಸ್ ಇಟ್ಕೊಳ್ದೇನೆ ಅಚ್ಚುಕಟ್ಟಾಗಿ ಒಂದು ಸ್ಟೈಲಿಶ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದಾರೆ. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಗಮನ ಸೆಳೆಯೋದು ಏನು ಗೊತ್ತಾ? ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ಪ್ರೆಸೆಂಟೇಷನ್. ಸಖತ್ ಸ್ಟೈಲಿಶ್ ಆಗಿ ಸುದೀಪ್ ಅವರನ್ನ ಹಾಗೆ ಈ ಕಥೆಯನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಒಂದು ನೈಟಲ್ಲಿ ನಡೆಯುವಂತಹ ಥ್ರಿಲ್ಲರ್ ಸಿನಿಮಾನ ಎಂಗೇಜಿಂಗ್ ಆಗಿ ಕಟ್ಕೊಡೋದು ಅಷ್ಟೇನು ಸುಲಭದ ಮಾತಲ್ಲ. ಆದರೂ ಮೊದಲ ಪ್ರಯತ್ನದಲ್ಲೇ ವಿಜಯ್ ಕಾರ್ತಿಕೇಯ ಅವರು ಆಲ್ಮೋಸ್ಟ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾದ ಪೇಸ್ ತುಂಬ ಫಾಸ್ಟ್ ಇದೆ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಒಂದ್ರ ಮೇಲೆ ಒಂದು ಬರ್ತಾನೆ ಹೋಗುತ್ತೆ, ಕಿಕ್ ಕೊಡ್ತಾನೆ ಹೋಗುತ್ತೆ. ಇಂಟರ್ವೆಲ್ ತನಕ ಒಂದು ಪೇಸ್ ಆದರೆ ಇಂಟರ್ವೆಲ್ ನಂತರ ಸಿನಿಮಾ ಇನ್ನೊಂದು ಆಯಾಮಕ್ಕೆ ಬದಲಾಗುತ್ತೆ. ಸಿನಿಮಾದಲ್ಲಿ ಸಾಕಷ್ಟು ಆ್ಯಕ್ಷನ್ ಬ್ಲಾಕ್ಸ್ ಬರ್ತಾ ಹೋಗುತ್ತೆ. ಸುಮ್ಮನೆ ಯಾವುದೇ ಫೈಟನ್ನು ಇಟ್ಟಿಲ್ಲ. ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸಸ್ಗಳನ್ನು ಬ್ರಿಲಿಯಂಟಾಗಿ ಡಿಸೈನ್ ಮಾಡಿದ್ದಾರೆ. ಎಸ್ಪೆಷಲಿ ಪೊಲೀಸ್ ಸ್ಟೇಷನ್ ಫೈಟ್ ಹಾಗೆಯೇ ಕ್ಲೈಮ್ಯಾಕ್ಸ್ ಫೈಟ್ ಡಿಸೈನ್ ಮಾಡಿರುವಂತಹ ರೀತಿ ಮತ್ತು ಅದರ ರೈಟಿಂಗ್ ಅದ್ಭುತವಾಗಿದೆ. ಸಿನಿಮಾದ ಮೇಕಿಂಗ್ ರಿಚ್ ಆಗಿ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಪಕ್ಕಾ ಟೆಕ್ನಿಕಲಿ ವೆಲ್ ಮೇಡ್ ಕಮರ್ಷಿಯಲ್ ಸಿನಿಮಾ ಮ್ಯಾಕ್ಸ್ ಆಗಿದೆ. ಇದೆಲ್ಲದರ ಜೊತೆಗೆ ಈ ಸಿನಿಮಾ ಬೇಡ ಅಂದರೂ ಕೂಡ ಖೈತಿ ಸಿನಿಮಾನ ಜ್ಞಾಪಿಸುತ್ತೆ, ತಮಿಳಿನ ಖೈತಿ ಸಿನಿಮಾ. ಯಾಕೆಂತಂದರೆ ಆ ಸಿನಿಮಾ ನಡೆಯೋದು ಕೂಡ ಒಂದೇ ರಾತ್ರಿಯಲ್ಲಿ. ಅಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗುತ್ತೆ. ಈ ಸಿನಿಮಾದ ಕಥೆ ನಡೆಯೋದು ಕೂಡ ಒಂದೇ ರಾತ್ರಿಯಲ್ಲಿ. ಇಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗುತ್ತೆ. ಆದರೆ ಕಥೆ ಬೇರೆನೇ ಇದೆ, ಪ್ರಿಮೈಸ್ ಬೇರೆನೇ ಇದೆ. ಆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಕಿಚ್ಚ ಸುದೀಪ್ ಇಡೀ ಸಿನಿಮಾ ಆವರಿಸ್ಕೊಂಡಿದ್ದಾರೆ. ಅವರದ್ದು ಇಲ್ಲಿ ಪೊಲೀಸ್ ಪಾತ್ರ. ಆದರೆ ಅವರು ಖಾಕಿ ಹಾಕಿಲ್ಲ, ಬಟ್ ಖದರ್ ಎಲ್ಲೂ ಕಡಿಮೆ ಆಗಲ್ಲ. ಇನ್ಫ್ಯಾಕ್ಟ್ ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳೋ ಮೊದಲೇ ಒಂದು ಸಮಸ್ಯೆ ಎದುರಾಗುತ್ತೆ. ಬೆಳಗಾಗೋದ್ರೊಳಗೆ ತನ್ನ ಸ್ಟಾಫನ್ನು ಶತಾಯಗತಾಯ ಕಾಪಾಡಿಕೊಳ್ಳೇಬೇಕು ಅನ್ನುವಂತಹ ಚಾಲೆಂಜ್ ಅರ್ಜುನ್ ಮಹಾಕ್ಷಯ್ AKA ಮ್ಯಾಕ್ಸ್ಗೆ ಎದುರಾಗುತ್ತೆ. ಒಂದು ರಾತ್ರಿಯಲ್ಲಿ ಮ್ಯಾಕ್ಸ್ ಹೇಗೆ ತನ್ನವರನ್ನು ಕಾಪಾಡಿಕೊಂಡು ಆಗಿರುವಂತಹ ಸಮಸ್ಯೆಯಿಂದ ಹೊರಗೆ ಬರ್ತಾನೆ ಅನ್ನೋದೇ ಕಥೆ. ಶುರುವಿಂದ ಕೊನೆ ತನಕ ಫ್ರೇಮ್ ಟು ಫ್ರೇಮ್ ಕಿಚ್ಚ ಕಿಕ್ ಕೊಡ್ತಾನೆ ಹೋಗ್ತಾರೆ. ಅವರ ವಾಯ್ಸ್, ಪರ್ಫಾರ್ಮೆನ್ಸ್, ಸ್ಟಂಟ್ಸ್ ಎಲ್ಲವೂ ಕೂಡ ಟಾಪ್ ನಾಚ್. ತುಂಬ ರಗಡ್ ಆಗಿ, ತುಂಬ ಸ್ಟೈಲಿಶ್ ಆಗಿ, ಮಾಸಿ ಮತ್ತು ಕ್ಲಾಸಿಯಾಗಿ ಕಿಚ್ಚ ಇಡೀ ಸಿನಿಮಾ ಇಷ್ಟ ಆಗ್ತಾರೆ. ಅವರ ಪರ್ಫಾರ್ಮೆನ್ಸ್ನ ತೂಕಕ್ಕೆ ತಕ್ಕ ಹಾಗೆ ಸಿನಿಮಾದ ಕಂಟೆಂಟ್ ಇರೋದ್ರಿಂದ ಮಾಸ್ ಆಡಿಯನ್ಸ್ಗೆ ಕಿಚ್ಚ ಅತಿ ಹೆಚ್ಚು ಈ ಸಿನಿಮಾದ ಮೂಲಕ ಇಷ್ಟ ಆಗ್ತಾ ಹೋಗ್ತಾರೆ. ಇದೆಲ್ಲದರ ಮೇಲೆ ಐಸಿಂಗ್ ಆನ್ ದ ಕೇಕ್ ಥರ ಸೆಕೆಂಡ್ ಹಾಫಲ್ಲಿ ಮ್ಯಾಕ್ಸಿಮಮ್ ಮಾಸ್ ಹಾಡು ಬರುತ್ತೆ. ಅದರ ಪಿಕ್ಚರೈಸೇಷನ್ ಮತ್ತು ಸುದೀಪ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಸಿಂಕ್ ಆಗಿದೆ. ಅದನ್ನು ನೀವು ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಲೇಬೇಕು. ಇನ್ನು ಟೆಕ್ನಿಕಲ್ ಸೈಡ್ಗೆ ಬರೋದಾದರೆ ಈ ಸಿನಿಮಾದ ಇನ್ನೊಬ್ಬ ನಿಜವಾದ ಹೀರೋ ಅಂತಂದರೆ ಅದು ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವರು.
ಸುದೀಪ್ ಅವರ ಪರ್ಫಾರ್ಮೆನ್ಸ್ ಒಂದು ತೂಕ ಆದರೆ ಅದಕ್ಕೆ ಹಿನ್ನೆಲೆಯಾಗಿ ಬರುವಂತಹ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ದು ಇನ್ನೊಂದು ತೂಕ. ನಮ್ಮ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಸಖತ್ ಫಾರ್ಮಲ್ಲಿರುವಂತಹ, ಸಖತ್ ಸೌಂಡ್ ಮಾಡ್ತಾ ಇರುವಂತಹ ಅಜನೀಶ್ ಲೋಕನಾಥ್ ಅವರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೂಲಕ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಎಲಿವೇಟ್ ಆಗಿದೆ. ಹಾಗೆಯೇ ರಾತ್ರಿ ಹೊತ್ತಲ್ಲೇ ಇಡೀ ಸಿನಿಮಾ ನಡೆಯೋದ್ರಿಂದ ಛಾಯಾಗ್ರಹಣ ಕೂಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಅದನ್ನು ಕ್ಯಾಮ್ರಾ ಪರ್ಸನ್ ಶೇಖರ್ ಚಂದ್ರ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸುದೀಪ್ ಅವರನ್ನು ಹೊರತುಪಡಿಸಿದ್ರೆ ಸಿನಿಮಾದಲ್ಲಿ ಉಗ್ರಂ ಮಂಜು ಅವರು, ಸುಧಾ ಬೆಳವಾಡಿ ಅವರು, ಶರತ್ ಲೋಹಿತಾಶ್ವ ಅವರು, ತೆಲುಗು ನಟ ಸುನಿಲ್ ಅವರು, ತಮಿಳ್ ನಟಿ ನಮ್ಮ ವರಲಕ್ಷ್ಮಿ ಶರತ್ ಕುಮಾರ್ ಅವರು, ಹಾಗೆಯೇ ಇಳವರಸನ್ ಅವರು, ಇವರೆಲ್ಲರೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ದೊಡ್ಡ ತಾರಾ ಬಳಗ ಈ ಸಿನಿಮಾದಲ್ಲಿದೆ. ಎಲ್ಲರೂ ಕೂಡ ಅವರವರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸುದೀಪ್ ಅವರನ್ನು ಹೊರತುಪಡಿಸಿದ್ರೆ ಇಳವರಸನ್ ಮತ್ತು ಉಗ್ರಂ ಮಂಜು ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅವರ ಪಾತ್ರಗಳಿಗೆ ತೂಕ ಸ್ವಲ್ಪ ಜಾಸ್ತಿ ಇದೆ. ಇನ್ನು ಸುನಿಲ್ ಮತ್ತು ವರಲಕ್ಷ್ಮಿ ಶರತ್ ಕುಮಾರ್ ಅವರ ಪಾತ್ರಗಳ ಒಂದು ರೈಟಿಂಗ್ ಸ್ವಲ್ಪ ಮಟ್ಟಿಗೆ ಶಾರ್ಪ್ ಆಗಿರದಿದ್ರೆ ಇನ್ನೂ ಬೆಟರ್ ಇರೋದು ಅಂತ ಅನ್ನಿಸ್ತು. ಕೊನೆಗೆ ಸ್ವಲ್ಪ ಅವರಿಬ್ಬರನ್ನು ಡಮ್ಮಿ ಮಾಡಿದರು. ಎನಿವೇಸ್, ಹೀರೋ ಮುಂದೆ ವಿಲನ್ಗಳು ಡಮ್ಮಿ ಆಗಲೇಬೇಕಲ್ವಾ, ಅದನ್ನು ಒಪ್ಕೊಳ್ಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆ್ಯಂಡ್ ಈ ಸಿನಿಮಾ ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಅಂತ ನಾನು ಆಗಲೇ ಹೇಳಿದೆ. ಸೊ ಹಾಗಾಗಿ ಕೆಲವೊಂದು ಕಡೆ ಸ್ವಲ್ಪ ಲಾಜಿಕ್ ಮಿಸ್ ಆಗಿದೆ. ಬಟ್ ತುಂಬ ದೊಡ್ಡ ಫ್ಲಾ ಏನಲ್ಲ. ಈ ಸಿನಿಮಾ ತುಂಬ ಚೆನ್ನಾಗಿ ನೋಡ್ಸ್ಕೊಂಡು ಹೋಗುತ್ತೆ. ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ಸ್ಗಳನ್ನು ನೀವು ಇಷ್ಟಪಡ್ತೀರಾ ಅಂತ ಆದರೆ, ಹಾಗೆಯೇ ಕಿಚ್ಚ ಸುದೀಪ್ ಅವರ ಅಭಿನಯವನ್ನು ನೀವು ಇಷ್ಟಪಡ್ತೀರಾ ಅಂತಾದರೆ ಈ ಸಿನಿಮಾ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಮ್ಯಾಕ್ಸ್ ಸಿನಿಮಾದ ರಿವ್ಯೂ. ನೀವು ಕೂಡ ಸಿನಿಮಾ ನೋಡಿರ್ತೀರಾ. ನಿಮಗೆ ಮ್ಯಾಕ್ಸ್ ಸಿನಿಮಾ ನೋಡಿದ್ಮೇಲೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.